ಸರಿ ರಮ್ಯಾ ಆಯ್ತು. ನಾನಿನ್ನು ಹೊರಡ್ಲಾ? ಟೈಮ್ ಬೇರೆ ಆಯ್ತು. ಅಲ್ಲ ನಿನ್ನೆ ಏನು ಬಂದಿದಾರಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ರೆ. ಅಲ್ಲ ಇವತ್ತೊಂದ್ ದಿವಸ ಉಳ್ಕೊಂಡು ನಾಳೆ ಹೋಗ್ಬೋದಲ್ಲ? ಆ? ಅಲ್ಲ ರೀ, ಇವತ್ತೊಂದ್ ದಿವಸ ಉಳ್ಕೊಂಡು ನಾಳೆ ಹೋಗಿದ್ರೆ ಆಗ್ತಿರಲ್ವಾ? ಇವತ್ತೇ ಹೋಗ್ಬೇಕು ಅರ್ಜೆಂಟ್ ಆಗಿ ನೀವು. ಇವತ್ತೊಂದೇ ಒಂದ್ ದಿವಸ ಬೇಡ ರೀ, ನಾಳೆ ಹೋಗಿರಂತೆ. ಅಯ್ಯೋ ಹಾಗಲ್ಲ ರಮ್ಯಾ, ದಯವಿಟ್ಟು ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಇವತ್ತು ಆಕ್ಚುಲಿ ಡ್ಯೂಟಿ ಏನಿಲ್ಲ, ಆದರೆ ಮನೆ ಹತ್ರ ಹೋಗ್ಬೇಕು, ಸ್ವಲ್ಪ ಕೆಲಸಗಳಿದಾವಲ್ಲ. ಹಂಗಾಗಿ ಇನ್ನೊಂದು ದಿವಸ ಬರ್ತೀನಿ ಬಿಡು ಬಿಡು ಮಾಡ್ಕೊಂಡು. ಇನ್ನು ಮುಂದೆ ಇನ್ನೇನು ಬಟ್ಟೆ ಎಲ್ಲ ಶಾಪಿಂಗಿಗೆ ಹೋಗ್ಬೇಕು, ಬಟ್ಟೆ ತಗೊಂಬರಕ್ಕೆ ಹೋಗ್ಬೇಕು, ಇನ್ನು ಕೆಲಸಗಳು ಬೇಕಾದಷ್ಟು ಇದಾವಲ್ಲ. ಹಂಗಾಗಿ ಅವತ್ತು ಬರ್ತೀನಿ. ಈಗ ಕೆಲಸಗಳಿದಾವೆ ರಮ್ಯಾ, ಬೇಜಾರು ಮಾಡ್ಕೋಬೇಡ. ಸರಿ ರೀ, ಆಯ್ತು ಹೋಗಿ, ಏನು ಪರವಾಗಿಲ್ಲ. ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಕೆಲಸನೇ ಹೆಚ್ಚು ಅಂದ್ಮೇಲೆ ಆಯ್ತು, ಪರವಾಗಿಲ್ಲ. ನನ್ಗೇನು ಏನು ಬೇಜಾರೇನಿಲ್ಲ, ಹೋಗಿ ಆಯ್ತಾ? ಸರಿ ಆಯ್ತು, ಬಾಯ್. ಅಯ್ಯೋ ರಮ್ಮಿಂಗಲ್ಲೇ ಕೋಪ ಬಂತು ಅನ್ಸುತ್ತೆ. ರಮ್ಯಾ ಪ್ಲೀಸ್ ರಮ್ಯಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ರಮ್ಯಾ. ಇವತ್ತೊಂದು ದಿವಸ ಬಿಡು ಇರಲಿ, ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಒಂದೆರಡು ದಿವಸ ಉಳ್ಕೊಂಡೆ ಹೋಗ್ತೀನಿ ರಮ್ಯಾ. ಮುಂದೆ ಮುಂದೆ ಇನ್ನೇನು ಮದುವೆ ಬೇರೆ ಹತ್ತತ್ರ ಬಂತು ಅಲ್ವಾ, ಕೆಲಸಗಳಿರ್ತವೆ ಎಲ್ಲ ಅಲ್ಲಿ. ಅಪ್ಪನೊಂದನು ಚಿಕ್ಕಪ್ಪರ ಮನೆಯವರೇ ಮಾಡ್ತಿರ್ತಾರೆ, ನಾನು ಒಂದು ಸ್ವಲ್ಪ ಮುಂದೆ ನಿಂತ್ಕೊಂಡು ಮಾಡ್ಬೇಕಲ್ವ ರಮ್ಯಾ? ನನಗೆ ಗೊತ್ತಿದೆ ಕೆಲಸಗಳ ಬಗ್ಗೆ. ನೀವು ಸುಳ್ಳು ಹೇಳ್ಬೇಡ್ರಿ, ಸುಮ್ಮನಿರ್ರಿ. ನಿಮ್ಗೆ ಮನೇಲಿ ಅಷ್ಟೊಂದು ಯಾರು ಏನ್ ಕೆಲಸ ಕೊಡಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಅಪ್ಪಾಜಿಯವರಾಗ್ಲಿ, ನಿಮ್ಮ ಅಮ್ಮರಾಗ್ಲಿ, ಅಥವಾ ನಿಮ್ ಚಿಕ್ಕಪ್ಪರ ಮಕ್ಳುಗಳಾಗ್ಲಿ, ಎಲ್ಲದನ್ನು ಕೂಡ ಅವರೇ ನಿಭಾಯಿಸ್ತಾರೆ. ನಿನ್ಮೇಲೆ ಯಾವ್ದು ಕೂಡ ಬಿಡಲ್ಲ ಕೆಲಸಗಳು, ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅವ್ರು ಕರೀಲಿಲ್ಲ ಅಂದ್ರೂ ಕೂಡ ನೀವೇ ಹೋಗ್ತಿರೋದು. ಸರಿ ಬಿಡಿ, ಆಯ್ತು. ನಾನು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ಅಂದ್ಮೇಲೆ ಕೂಡ ನೀವು ಇರ್ತಿಲ್ಲ ಅಂದ್ಮೇಲೆ ಆಯ್ತು ಬಿಡಿ, ಹೋಗಿ ನೀವು, ಏನ್ ಪರವಾಗಿಲ್ಲ. ಅಯ್ಯೋ ಹೆಂಗಪ್ಪ ಒಪ್ಪಿಸ್ಲಿ ರಮ್ಮಿಂಗೆ? ರಮ್ಯಾ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಿದ್ದಾಳೆ. ಯಾವ ರೀತಿ ಹೇಳೋದು, ಏನು ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಸಖತ್ ಬೇಜಾರು ಮಾಡ್ಕೊಳ್ತಿದ್ದಾಳೆ, ಏನು ಮಾಡೋದು ಏನು? ಅಲ್ಲ ರಮ್ಯಾ, ಏನು ಗೊತ್ತಾ ರಮ್ಯಾ, ಇಲ್ಲಿ ಕೇಳಿಲ್ಲಿ, ಬೇಜಾರು ಮಾಡ್ಕೋಬೇಡ. ಇಲ್ಲ ಇಲ್ಲ ಗಜೇಂದ್ರ ಅವ್ರೆ, ನನಗೆ ನೀವೇನು ಹೇಳಕ್ ಬರ್ಬೇಡ್ರಿ, ನಾನು ಏನು ಕೇಳಲ್ಲ. ನನಗೆ ಕೇಳೋ ಅಷ್ಟು ತಾಳ್ಮೆನೂ ಕೂಡ ಇಲ್ಲ. ನೀವು ಪದೇ 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 ನನಗೆ ಅದು ಇದು ಹೇಳ್ಬೇಡಿ. ಈಗ ಹೋಗ್ತಿದೆ ಅಂತ ಹೇಳ್ತಿದ್ದೀರ ತಾನೆ, ಹೋಗಿ ನಿಮ್ ಪಾಡಿಗೆ ನೀವು. ನಾನೇನು ಇರ್ರಿ ಉಳ್ಕೊಳ್ರಿ ಅಂತ ನಾನು ಹೇಳ್ತಿದ್ದೀನ ಈಗ ನಿಮ್ಗೆ? ಒಂದ್ಸಲಿ ಹೇಳ್ದೆ, ಇರಲ್ಲ ಅಂತ ಹೇಳಾದ್ಮೇಲೆ ನೀವು ಹೋಗಿ ಅಂತಾನೆ ನಾನು ಹೇಳ್ತಿರೋದು. ಹೋಗಿ, ಏನು ಪರವಾಗಿಲ್ಲ, ನನಗೆ ಬೇಜಾರು ಮಾಡಿಸ್ಬೇಡಿ, ಹೋಗಿ ನೀವು. ಅಯ್ಯೋ, ಈ ರಮ್ಯಂದೆಲ್ಲ ಶುರು ಆಯ್ತಾ? ಅಳಿಯಂದ್ರ ಮೇಲೆ ಯಾಕೆ ಕೋಪ ಮಾಡ್ಕೊಂತಿರಂಗಿದ್ದಾಳೆ? ಪಾಪ ರಮ್ಯಾ, ಯಾಕಮ್ಮ, ಏನಕ್ಕಮ್ಮ ತಿರ್ಗಾ ಯಾಕೆ ಅಳಿಯಂದ್ರ ಮೇಲೆ ಯಾಕೆ ಕೋಪ ಮಾಡ್ಕೊಂತಿರಂಗಿದ್ಯಾ, ಬೇಜಾರು ಮಾಡ್ಕೊಂತಿದ್ಯಾ? ಏನಾಯ್ತಮ್ಮ? ಅಯ್ಯೋ ಹೋಗಿ ಅಮ್ಮ, ಎಲ್ಲಾರು ನನ್ನ ಮೇಲೆನೇ ಹೇಳಿ, ನಾನೇನ ಕೋಪ ಮಾಡ್ಕೊಳ್ಳೋದು? ಹಂಗಾರೆ ಎಲ್ಲ ತಪ್ಪು ನಂದೇ ಅಂತಾನೆ ಹೇಳ್ತಿರ್ತೀರ ನೀವು ಪದೇ ಪದೇ ಪದೇ. ಅದಕ್ಕೆ ನನಗೆ ಬೇಜಾರಾಗೋದು ಎಲ್ಲ ಇವರಿಂದಾನೆ, ಈ ಗಜೇಂದ್ರ ಅವರಿಂದಾನೆ ಆಗ್ತಿರೋದು. ಅಲ್ಲ ಗಜೇಂದ್ರ ಅವರೇ, ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂತಿದ್ದೀನಾ? ಹೇಳಿ ನೀವೇನೆ. ಪಾಪ ರಮ್ಯಾ, ಹಿಂಗೆಲ್ಲ ಮಾತಾಡ್ತಾರ ಅಳಿಯಂದ್ರ ಜೊತೆ? ಏನಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ಹೇಳು, ಬಾಯ್ ಬಿಟ್ಟು ಹೇಳು. ಅಳಿಯಂದ್ರೆ ಅಳಿಯಂದ್ರೆ, ಬೇಜಾರ್ ಮಾಡ್ಕೋಬೇಡಿ. ರಮ್ಯಾ ಒಂದ್ ಸ್ವಲ್ಪ ಮುಂಗೋಪಿ, ಹಂಗೆ ಅವಳು. ಏನಾಯ್ತು ನೀವಾದ್ರೂ ಬಾಯ್ ಬಿಟ್ಟು ಹೇಳಿ. ಅವಳಂತೂ ಕೋಪಿಷ್ಟೇ ಅವಳು. ನಾನು ಎಷ್ಟು ದಿವಸ ಹೇಳಿದೀನಿ, ರಮ್ಯಾ ನೋಡಮ್ಮ, ಗಂಡನ ಮನೆಗೆ ಹೋದಾದ್ಮೇಲೆ ಕೂಡ ಹಿಂಗೆಲ್ಲ ಕೋಪ ಮಾಡ್ಕೋಬಾರದು ಮಗಳೇ. ನಾವು ಅಪ್ಪ ಅಮ್ಮ ಪ್ರೀತಿಯಿಂದ ಸಾಕಿದೀವಿ ಅಷ್ಟೇ. ಆದ್ರೆ ಎಲ್ಲರ ಮುಂದೆನೂ ಹಿಂಗೆಲ್ಲ ನಾನು ನಿಮ್ಮ ಅಪ್ಪ ಇರ್ತೀವ, ನಂಗೆ ಎಲ್ಲಾರು ಹಿಂಗೆಲ್ಲ ಇರಲ್ಲ ಕಣಮ್ಮ ಅಂತ ಹೇಳಿದ್ರು ಅವಳದೇ ಅವಳು ಮಾಡ್ತಾಳೆ. ನಾನು ಏನ್ ಹೇಳಿದ್ರು ಮಾತೇ ಕೇಳಲ್ಲ ಅಳಿ ಅಂದ್ರೆ. ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು. ಅಯ್ಯೋ ಅತ್ತೆ, ಸುಮ್ನಿರಿ ಅತ್ತೆ ಅವ್ರೆ. ರಮ್ಯಾ ಏನು ಕೋಪ ಏನು ಮಾಡ್ಕೊಳ್ಳಿಲ್ಲ ನನ್ನ ಮೇಲೆ, ಏನಿಲ್ಲ, ಕೋಪ ಏನು ಮಾಡ್ಕೊಂತಿಲ್ಲ. ಅವಳು ಏನು ಕೋಪ ಮಾಡ್ಕೊಂಡ್ರು ಕೂಡ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವಾ ಕೋಪ ಮಾಡ್ಕೊಂತಿರೋದು. ನನಗೇನು ಒಂದು ಚೂರು ಅಂದ್ರು, ಒಂದು ಸ್ವಲ್ಪ ಅಂದ್ರು ಸ್ವಲ್ಪನೂ ಕೂಡ ಬೇಜಾರೇನಿಲ್ಲ. ಸುಮ್ನಿರಿ ದಯವಿಟ್ಟು. ನಾನು ಆ ರೀತಿ ಎಲ್ಲ ಬೇಜಾರು ಮಾಡ್ಕೊಳಲ್ಲ, ಏನು ತಿಳ್ಕೊಳಲ್ಲ ಅತ್ತೆ ಅವ್ರೆ, ನೀವು ದಯವಿಟ್ಟು ಬೇಜಾರಾಗ್ಬೇಡಿ. ರಮ್ಯಾ ನನ್ನ ಮೇಲೆ ಮಾಮೂಲಿ ಕೋಪ ಮಾಡ್ಕೊಳೋದು ನನಗೆ ಮಾಮೂಲಿ ಅಭ್ಯಾಸ ಆಗ್ಬಿಟ್ಟಿದೆ. ನೀವೇನು ತಿಳ್ಕೊಬೇಡಿ, ಸುಮ್ನಿರಿ. ರಮ್ಯಾ ರಮ್ಯಾ, ಏನಾಯ್ತಮ್ಮ? ಯಾಕಮ್ಮ ಅಳಿಯಂದ್ರ ಮೇಲೆ ಕೋಪ ಮಾಡ್ಕೊಂತಿರೋದ್ ನೀನು? ಏನಾಯ್ತಂತ ಬಾಯ್ ಬಿಟ್ಟು ನನ್ ಮುಂದೆನಾದ್ರೂ ಹೇಳು. ಏನಿಲ್ಲಮ್ಮ, ನಾನು ಇನ್ನೇನು ಹೇಳಿಲ್ಲ. ಎಲ್ಲ ಹೋಗ್ಬೇಡ್ರಿ ಕಣ್ರಿ, ಇವತ್ತು ಹೋಗ್ತೀನಂತ ಹೋಗ್ತಿದಾರ ಅವ್ರ ಮನೆಗೆ. ನಾನು ಅದಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದಕ್ಕೆ ಇಲ್ಲ ರಮ್ಯಾ ಹೋಗ್ಲೇಬೇಕು, ನಾನು ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಕೆಲಸಗಳಿದಾವೆ, ಮನೆಗೆ ಹೋಗ್ಲೇಬೇಕು ರಮ್ಯಾ ಅಂತ ಹೇಳಿರು. ಸರಿ ರೀ ಆಯ್ತು ಹೋಗಿ ಅಂತ ಹೇಳ್ತಿದ್ದೀನಿ ನಾನು. ಅದ್ರಲ್ಲಿ ಏನಾಯ್ತು ತಪ್ಪು? ಅಷ್ಟಾಗಿ ನಾನೆಲ್ಲಿ ಕೋಪ ಮಾಡ್ಕೊಂಡೆ ಇವಾಗ? ಅಳಿಯಂದ್ರು ಮನೆಗೆ ಹೋಗ್ತಿದಾರಂತ ಕೋಪ ಮಾಡ್ಕೊಂತಿದ್ಯಾ? ಸರಿ 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 ಆಯ್ತು. ಅಳಿಯಂದ್ರೆ ಇವತ್ತೇನು ಆಟ ಮಾಡ್ತಿದ್ದಾಳ ಅತ್ಲಾಗ ಅವಳು. ಬೇಜಾರ್ ಮಾಡ್ಕೋಬೇಡಿ. ಇವತ್ತೊಂದ್ ದಿವಸ ಉಳ್ಕೊಂಬಿಡಿ ಅತ್ಲಾಗಿ. ನಿನ್ನೆ ಏನು ಸಾಯಂಕಾಲ ಬಂದಿದ್ದೀರಾ, ಇವತ್ತೊಂದ್ ದಿವಸ ಉಳ್ಕೊಂಡು ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲ ನೀನು ಹೋಗಿರಂತೆ. ಯಾಕೆ ಅವಳಿಗೆ ಆಸೆ ಮಾಡ್ತಿದ್ದಾಳೆ?
ಉಳ್ಕೊಂಬಿಡಿ ಅತ್ಲಾಗಿ ಇವತ್ತೊಂದ್ ದಿವಸ ಉಳ್ಕೊಳ್ಳಿ, ನಾಳೆ ಬೆಳಿಗ್ಗೆ ಹೋಗಿರಂತೆ. ಅಲ್ಲ ಅತ್ತೆ, ಸ್ವಲ್ಪ ಕೆಲಸ ಇತ್ತು. ಸರಿ ಬಿಡಿ ಅತ್ತೆ, ಆಯ್ತು. ನೀವು ಯಾಕೋ ಹಠ ಮಾಡ್ತಿದ್ದೀರಾ? ಇಲ್ಲೇ ಇರ್ತೀನಿ ಬಿಡಿ ಅತ್ತೆ. ಅತ್ತೆ, ಆದರೆ ರಮ್ಯಂಗೆ ಶಾಪಿಂಗಾರ ಕರ್ಕೊಂಡು ಹೋಗ್ತೀನಿ. ಟೌನ್ಗೆ ಹೋಗಿ ಸ್ವಲ್ಪ ತಿರ್ಗಾಡ್ಕೊಂಡಾರ ಬರ್ತೀವಿ. ಅಯ್ಯೋ, ನನಗೆ ಕೇಳ್ಬೇಕಾಳೆ ಅಂದ್ರೆ ಕರ್ಕೊಂಡೋಗಿ, ಅದಕ್ಕೇನಂತೆ? ಅವಳು ಮನೆ ಹತ್ರ ಆರಾಮಾಗಿದ್ದಾರೆ, ನೀವು ಇದೀರ ಆರಾಮಾಗಿ. ಕರ್ಕೊಂಡೋಗಿ, ಅದಕ್ಕೇನಂತೆ? ಪುರ್ಸೊತ್ತಾಗಿದ್ದೀರಲ್ಲ, ಹೋಗ್ ಬನ್ನಿ ಇಬ್ರು. ಯಾವ್ದಾರ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹಂಗೆ ಟೌನಿಗೆ ಹೋಗ್ಬಿಟ್ಟು ಏನಾರ ಹೋಟ್ಲಲ್ಲಿ ಏನಾರ ತಿನ್ಕೊಂಡು ಆರಾಮಾಗಿ ಬನ್ನಿ ತಿರ್ಗಾಡ್ಕೊಂಡು, ಸರಿನಾ? ಸಮಾಧಾನ ಆಯ್ತಾ? ತೃಪ್ತಿ ಆಯ್ತಾ? ಇವಾಗ ಕೋಪ ಕಡಿಮೆ ಆಯ್ತಾ? ಬಿಡು, ಕೋಪ ಮಾಡ್ಕೋಬೇಡ ಇವಾಗ. ಆಯ್ತು, ತಪ್ಪಾಯ್ತು ಅಂತ ಹೇಳ್ತೀನಿ ತಾನೆ. ಇಲ್ಲೇ ಉಳ್ಕೊಂತೀನಿ ಅಂತ ಹೇಳ್ತಿದ್ದೀನಿ. ಇವತ್ತೊಂದ್ ದಿವಸ ನಿನ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಆಯ್ತಾ? ಬಿಡು, ಕೋಪ ಮಾಡ್ಕೋಬೇಡ ಇವಾಗ. ಹಾಗೇನಿಲ್ಲ ಬಿಡಿ, ನಾನ್ ಹೇಳ್ದಾಗೇನು ಉಳ್ಕೊಳ್ಳಿಲ್ಲ. ನೀವು ಹೋಗ್ತಿದ್ರಿ, ಅಮ್ಮ ಅವರು ಹೇಳ್ದಾಗ ಅತ್ತೆರ ಮಾತಿಗೆ ಗೌರವ ಕೊಡ್ಬೇಕು ಅಂತ ನೀವು ಉಳ್ಕೊಂಡಿದ್ದು ಅಷ್ಟೇ. ನನ್ನ ಮಾತಿಗೇನು ನೀವೇನು ಉಳ್ಕೊಳ್ಳಿಲ್ಲ ಕಣ್ ಬಿಡ್ರಿ. ಅಯ್ಯೋ ರಮ್ಯಾ, ಬಿಡು ಸಾಕು ಇವಾಗ ಕೋಪ ಮಾಡ್ಕೊಂಡಿದ್ದು. ಸಮಾಧಾನ ಆಗು ಸ್ವಲ್ಪ. ಹೋಗು, ಬೇಗ ರೆಡಿ ಆಗು. ಶಾಪಿಂಗಿಗೆ ಹೋಗಿ ಬರೋಣ ಬೇಗ. ಸರಿ ಆಯ್ತು, ಬೇಗ ರೆಡಿ ಆಗ್ತೀನಿ. ನೀವು ತಿಂಡಿ ತಿಂದ್ರ ನೀವು? ತಿಂಡಿ ಇನ್ನೆಲ್ಲಮ್ಮ, ಇನ್ನೇನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ನಲ್ಲ, ತಿಂಡಿ ಅಲ್ಲೇ ಊಟ ಮಾಡ್ಕೊ ತಿಂಡಿ ತಿನ್ಕೊಳ್ಳೋಣ ಅನ್ಕೊಂಡಿದ್ದೆ. ಸರಿ ಆಯ್ತು, ನಾನು ತಿಂಡಿ ಮಾಡಿರ್ತೀನಿ. ನೀನು ಬೇಗ ಒಂದು ಸ್ವಲ್ಪ ತಿಂಡಿ ಮಾಡ್ಕೊಳ್ತೀನಿ ನಾನು. ನೀನು ಬೇಗ ರೆಡಿಯಾಗಿ ಬಾರಮ್ಮ, ಒತ್ತು ಮಾಡಬೇಡ, ಹೋಗಿ ಬಂದ್ಬಿಡೋಣ. ಸರಿ ರೀ, ಆಯ್ತು. ಬಾ ರಮ್ಯಾ. ರಮ್ಯಾ, ಎಂಗೇಜ್ಮೆಂಟಿಗೆ ಇಲ್ಲೇ ಅಲ್ವಾ ಸೀರೆ ತಗೊಳಕ್ ಬಂದಿದ್ದು ನೀವು? ನಾನು ಒಂದ್ಸಲಿ ಕರ್ಕೊಂಬಂದಿದ್ದೆ ಅಲ್ವಾ? ಇದೇ ಸೀರೆ ಅಂಗಡಿಲೇನೆ. ಸೀರೆಗಳು ಮಾತ್ರ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಲ್ಲೇ ತಗೋಣ ರಮ್ಯಾ. ನಿನ್ಗೆ ಈ ಅಂಗಡಿಯಲ್ಲಿ ಸೀರೆಗಳು ಇಷ್ಟ ಆದ್ರೆ ತಗ, ನನ್ನ ಹಿಂಸೆಯಿಂದ ಮಾತ್ರ ತಗೋಬೇಡ, ಸರಿನಾ? ನಾನು ಕರ್ಕೊಂಬಂದೆ ಅಂತ. ಚೆನ್ನಾಗಿದ್ರೆ ತಗ, ಇಲ್ಲ ಅಂದ್ರೆ ಬೇಕಾದ್ರೆ ಇನ್ನು ಬೇರೆ ಬೇರೆ ಅಂಗಡಿಗೆ ಹೋಗೋಣಂತ ಬೇಕಾದ್ರೆ, ಸರಿನಾ? ಅಯ್ಯೋ ಗಜೇಂದ್ರ ಅವ್ರೆ, ನನಗೆ ಶಾಪಿಂಗ್ ಎಲ್ಲ ಇಷ್ಟ ಆಗಲ್ಲ. ಬನ್ನಿ ಮನೆಗೆ ಹೋಗೋಣ. ಸೀರೆನೂ ಬೇಡ, ಏನೂ ಬೇಡ. ನಂದೇ ಬಟ್ಟೆಗಳು ಸೀರೆಗಳೆಲ್ಲ ಬೇಕಾದಷ್ಟಿದಾವೆ. ಶಾಪಿಂಗ್ ಗಿಪಿಂಗ್ ಏನೂ ಬೇಡ. ಬನ್ನಿ ಹೋಗೋಣ, ವಾಪಸ್ ಮನೆಗೆ ಹೋಗೋಣ ಬನ್ನಿ. ಯಾಕೆ ರಮ್ಯಾ ಈಗೆಲ್ಲ ಮಾತಾಡ್ತೀಯ? ನಾನೇನು ಬೇರೆಯವ್ರಿಗೆ ಕೊಡಿಸ್ತಿದ್ದೀನಾ, ಅಥವಾ ನೀವೇನು ಬೇರೆಯವ್ರ ಹತ್ರ ತಗೊಳ್ತಿದ್ದೀರಾ, ಕೊಡಿಸ್ಕೊಳ್ತಿದ್ದೀರಾ? ನಾನು ನಿನಗೆ ಮದುವೆ ಆಗೋ ಹುಡುಗ ತಾನೆ. ಮುಂದೆ ನೀವು ನನ್ನ ಹೆಂಡತಿ ಆಗೋರು ತಾನೆ. ನಿಮಗೆ ಕೊಡಿಸ್ದಲ್ಲಿ ಇನ್ನು ಯಾರಿಗಮ್ಮ ಕೊಡಿಸ್ಲಿ ನಾನು, ಸರಿನಾ? ತಗೋ ಬನ್ನಿ ಪ್ಲೀಸ್, ನನಗೆ ಬೇಜಾರು ಮಾಡಿಸ್ಬೇಡಿ. ನೋಡಿ, ಈಗ ನೀವು ಸೀರೆ ತಗೊಳ್ಳಿಲ್ಲ ಅಂದ್ರೆ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ನೋಡಿ ಡಿಸೈಡ್ ಮಾಡಿ, ಸರಿನಾ? ಈ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಪರ್ಮಿಷನ್ ತಗೊಂಡೆ ಅಲ್ವಾ ನಾನು ಕರ್ಕೊಂಬಂದಿರೋದು? ಅಷ್ಟೊಂದು ಪ್ರೀತಿಯಿಂದ ನೀವೇ ತಾನೆ ನಾನು ಹೋಗ್ತಿದ್ದವನಿಗೆ ಬೇಡ ಇವತ್ತು ಉಳ್ಕೊಳ್ರಿ ಅಂತ ಹೇಳ್ಬಿಟ್ಟು ಈಗ ಶಾಪಿಂಗಿಗೆ ಏನಾರ ಕರ್ಕೊಂಬಂದ್ರೆ ನೀವು ಮನೆಗೆ ಹೋಗೋಣ ಅಂತ ಹೇಳ್ತಿದ್ದೀರ. ಒಳ್ಳೆ ಚಿಕ್ಕ ಮಕ್ಳು ಹೇಳಂಗೆ. ಬನ್ನಿ ತಗಣಿ ಮೊದ್ದು, ಯಾವ ಸೀರೆ ಬೇಕು ತಗೊಳ್ ಬನ್ನಿ. ಏನಪ್ಪಾ, ಯಾರಿದ್ದೀರಾ ಅಂಗಡಿಲಿ? ನಮಸ್ಕಾರ ಸರ್, ಬನ್ನಿ. ಏನ್ ಬೇಕಿತ್ತು? ಸೀರೆ ತಗೊಳಕ್ ಬಂದ್ರ? ಹೌದು ಇವ್ರೆ, ಅವಾಗ್ಲಿಂದ ನಾವು ಕೂತ್ಕೊಳ್ತಿದೀವಿ, ಯಾರು ಕಾಣಿಸ್ತಾನೆ ಇಲ್ವಲ್ಲ. ನಾವು ಅಲ್ಲೇ ಬಂದು 5 ಮಿನಿಟ್ಸ್ ಮೇಲಾಯ್ತು. ಅಯ್ಯೋ ಹೌದಾ ಸರ್, ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಹುಡುಗರು ಯಾರು ಇಲ್ಲ. ಸ್ವಲ್ಪ ಇವತ್ತು ಫಂಕ್ಷನ್ ಅಂತ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಇವತ್ತು ಅಂಗಡಿ ನಾನು ಒಬ್ಬನೇ ಮೇಂಟೈನ್ ಮಾಡ್ತಿದ್ದೀನಿ. ಹಂಗಾಗಿ ಸ್ವಲ್ಪ ಊಟಕ್ಕೆ ಹೋಗಿದ್ದೆ ಸರ್. ಹಂಗಾಗಿ ಒಂದು ಸ್ವಲ್ಪ ಊಟ ಮಾಡ್ತಿದ್ದೆ. ಹಂಗಾಗಿ ಬರೋದು ಸ್ವಲ್ಪ ಟೈಮ್ ಆಯಿತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ಗೆ ಕಾದಿದ್ದಕ್ಕೆ ಅಥವಾ ವೇಟ್ ಮಾಡಿಸಿದ್ದಕ್ಕೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ ಸರ್. ಏನು ಬೇಕಿತ್ತು? ಯಾವ ಸೀರೆ ಬೇಕಿತ್ತು ಮೇಡಮ್ ನಿಮ್ಗೆನಾ ಸೀರೆ? ಹ್ಞೂನಪ್ಪ, ಒಂದು ಸ್ವಲ್ಪ ಕಾಸ್ಟ್ಲಿದು ಚೆನ್ನಾಗಿರಬೇಕು. ಇವಾಗ ಬಂದಿರುವಂಥ ಪ್ರೀಮಿಯಂ ನ್ಯೂ ಸ್ಟೈಲ್ ಡಿಸೈನು ಚೆನ್ನಾಗಿರಬೇಕು, ಆಯ್ತಾ? ಒಳ್ಳೆ ಕಾಸ್ಟ್ಲಿ ಸೀರೆನ ತೆಗಿಯಪ್ಪ. ಚೆನ್ನಾಗಿರ್ಬೇಕು ಒಟ್ನಲ್ಲಿ. ನಿಮ್ಮ ಅಂಗಡಿಲೇನೆ ಅತಿ ಹೆಚ್ಚು ಕಾಸ್ಟ್ಲಿ ಸೀರೆ ಯಾವ್ದಿದಾವೋ ಅದನ್ನೇ ತೋರ್ಸಪ್ಪ. ಅಯ್ಯೋ ಗಜೇಂದ್ರ ಅವ್ರೆ, ಕಾಸ್ಟ್ಲಿದು ಏನು ಬೇಡ ನೋಡಪ್ಪ. ಕಾಸ್ಟ್ಲಿ ಗಿಸ್ಟ್ಲಿದು ಏನು ಸೀರೆ ಬೇಡ ಕಣಪ್ಪ. ನನ್ಗೆ ಸಿಂಪಲ್ ಆಗಿರ್ಬೇಕು, ಚೆನ್ನಾಗಿರ್ಲಿ, ಬೇಡ ಅಂತ ನಾನು ಹೇಳ್ತಿಲ್ಲ. ಆದಷ್ಟು ಸ್ವಲ್ಪ ಕಡಿಮೆ ರೇಟಿಂದನೇ ಕಾಸ್ಟ್ಲಿದ್ ಬೇಡ ಕಣಪ್ಪ. ಸಿಂಪಲ್ ಆಗಿರೋ ಅಂತ ಸೀರೆಗಳು ತೋರ್ಸಪ್ಪ ಸಾಕು. ಇಲ್ಲ ಅಂದ್ರೆ ಡ್ರೆಸ್ಗಳು ಇದ್ರೆ ಡ್ರೆಸ್ಗಳು ತೋರಿಸು ಸಾಕು. ಇವ್ರು ಹೇಳ್ತಾರಂತ ನೀವು ಕಾಸ್ಟ್ಲಿದೆಲ್ಲ ತೆಗಿಬೇಡಿ ನೀವು. ಅಲ್ಲ ರಮ್ಯಾ, ನಿನ್ಗೆ ಅವಾಗ್ಲಿಂದ ಹೇಳ್ತಿದ್ದೀನಿ, ಯಾಕೆ ಏನಾಯ್ತು? ಅಲ್ಲ ನಾನ್ ತಾನೇ ಕೊಡಿಸ್ತಿರೋದು, ನೀನ್ ಯಾಕೆ ಕಾಸ್ಟ್ಲಿ ಸೀರೆ ಬೇಡ ಅಂತ ಹೇಳ್ತಿದ್ಯಾ? ನನ್ನ ಪ್ರೀತಿಯಿಂದ ನಾನು ಕೊಡಿಸ್ತಿದ್ದೀನಿ, ಸುಮ್ನೆ ತಗ ರಮ್ಯಾ. ಯೋ ಸುಮ್ನಿರಿ ಗಜೇಂದ್ರ ಅವ್ರೆ, ಕಾಸ್ಟ್ಲಿ ಸೀರೆ ಎಲ್ಲ ಏನಕ್ಕೆ? ಬೇಡ ಸುಮ್ನಿರಿ, ಏನೇನು ಬೇಡ. ಕಾಸ್ಟ್ಲಿ ಸೀರೆ ಎಲ್ಲ ಬೇಡ ಕಣಪ್ಪ, ದಯವಿಟ್ಟು ನಾನು ಸಿಂಪಲ್ ಆಗಿರೋ ಸೀರೆನೆ ತೋರ್ಸಪ್ಪ. ನೋಡಿ ಗಜೇಂದ್ರ ಅವ್ರೆ, ಸೀರೆ ತಗೊಳ್ಳಿ ಅಂತ ಹೇಳ್ತಿದ್ದೀರಾ, ನೀವು ಬೇಜಾರ್ ಮಾಡ್ಕೊಂತಿದ್ದೀನ ಅಂತ ಮಾತ್ರ ನಾನು ತಗೊಂತಿದ್ದೀನಿ ಅಷ್ಟೇ. ಅದಕ್ಕಂತ ನೀವು ಕಾಸ್ಟ್ಲಿ ಸೀರೆ ಏನಾರು ಕೊಡಿಸ್ತೀನಿ ಅಂತ ಹೇಳಿದ್ರೆ ನಾನ್ ತಗೊಳೋದೇ ಇಲ್ಲ. ಸೀರೆಗಳೇ ಬೇಡ, ನಡೀರಿ ಹೋಗೋಣ ವಾಪಸ್ಸು ಬೇಕಾದ್ರೆ. ಅಯ್ಯೋ ನೀನೊಂಥರ ಹಿಡ್ದಿದ್ದೆ ಆಟ ಕಣಮ್ಮ ನೀನು. ಸರಿ ಆಯ್ತು ಬಿಡು. ಸರಿ ಆಯ್ತು, ನಿನ್ಗೆ ಯಾವ ಥರದ್ದು ಬೇಕೋ ಆ ಥರದ್ದೇ ತಗ್ಸಿ ಚೆನ್ನಾಗಿರೋ ಸೀರೆನೇ ತಗೊಳಮ್ಮ ಪ್ಲೀಸ್. ಅಷ್ಟೊಂದು ಪ್ರೀತಿಯಿಂದ ಕರ್ಕೊಂಬಂದಿದ್ದೀನಿ, ಚೆನ್ನಾಗಿರೋದೇ ತಗ ಸ್ವಲ್ಪ, ಆಯ್ತಾ? ದುಡ್ಡು ಜಾಸ್ತಿ ಆಗುತ್ತೆ ಅಂತ ನೀನು ಕಡಿಮೆ ರೇಟಿಂದಾಗ್ಲಿ ಎಂಥದ್ದು ಬೇಕಂತ ಸೀರೆ ತಗೊಳಕ್ ಹೋಗ್ಬೇಡ ಪ್ಲೀಸ್. ನೋಡಪ್ಪ, ಸಿಂಪಲ್ ಆಗಿರ್ಬೇಕು ಸೀರೆ,
ಏನ್ ಪರವಾಗಿಲ್ಲ, ಕಾಸ್ಟ್ಲಿ ಏನಂತದೇನು ಬೇಡ. ಸಿಂಪಲ್ ಆಗಿರೋ ಸೀರೆ ತೋರ್ಸಪ್ಪ ಸಾಕು, ನಾರ್ಮಲ್ ಆಗಿರೋ ಅಂತ ಸೀರೆಗಳೇ ಸಾಕು. ಸರಿ ಮೇಡಮ್, ಆಯ್ತು ತೋರಿಸ್ತೀನಿ ತಡೀರಿ. ನಿಮ್ಗೆ ಯಾವ್ದು ಬೇಕು ಆ ಡಿಸೈನ್ ಅಲ್ಲೇ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿರಂತೆ, ಸರಿನಾ ಮೇಡಮ್? ನೋಡಿ ಮೇಡಮ್, ಈ ಸೀರೆ ನೋಡಿ. ಈ 3 ತರದ್ದು ಸೀರೆ ತೋರಿಸಿದ್ದೀನಿ ಮೇಡಮ್. ಇದು ಸಿಂಪಲ್ ಆಗಿ ಏನಂತ ಇರಲ್ಲ, ಈ ಕಡೆ ಜಾಸ್ತಿನೂ ಅಲ್ಲ, ಈ ಕಡೆ ನಾರ್ಮಲ್ ಏನಂತ ಇರಲ್ಲ. ಒಳ್ಳೆ ಚೆನ್ನಾಗಿದೆ ಮೇಡಮ್. ಜಾಸ್ತಿ ನಿಮ್ಮ ಏಜ್ ಅವರೆಲ್ಲ ಜಾಸ್ತಿ ಈ ತರದ ಸೀರೆನ ಲೈಕ್ ಮಾಡೋದು. ನೋಡಿ ಮೇಡಮ್, ಇದು 3 ಸೀರೆನು 3 ತರ ಡಿಸೈನ್ ಅಲ್ಲಿ ಇದಾವೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕಂದ್ರೂ ಮೇಡಮ್ ಬೇರೆ ಬೇರೆ ಕಲರ್ಸ್ ಕೂಡ ಸಿಗ್ತವೆ, ಬೇರೆ ಡಿಸೈನು ಕೂಡ ಸಿಗ್ತವೆ ಮೇಡಮ್. ಎಲ್ಲಾ ಸೀರೆಗಳು ಕೂಡ ಮೇಡಮ್ ಕಾಸ್ಟ್ಲಿ ಸೀರೆಗಳೇ. ಅಂದ್ರೆ ಕಾಸ್ಟ್ಲಿ ಅಂತ ಏನಿಲ್ಲ, ಒಳ್ಳೆ ಕ್ವಾಲಿಟಿ ಇರುವಂತ ಸೀರೆಗಳೇ ಮೇಡಮ್. ಚೆನ್ನಾಗಿದಾವೆ, ತುಂಬಾ ಬಾಳಿಕೆ ಬರ್ತವೆ. ಬಹಳ ಚೆನ್ನಾಗಿದೆ ಮೇಡಮ್ ಸೀರೆಗಳು ಮಾತ್ರ. ನೋಡಿ ತಗೊಳ್ಳಿ ಮೇಡಮ್, ಯಾವ್ದು ಬೇಕು, ಅಥವಾ ಕಲರ್ ಏನಾರ ಬೇಕಾ, ಅಥವಾ ಈ 3 ಡಿಸೈನ್ಗಿಂತ ಇನ್ನೂ ಬೇರೆ ಏನಾದ್ರೂ ಬೇರೆ ತರದ ಡಿಸೈನ್ ಏನಾದ್ರು ಬೇಕಂದ್ರೆ ಮೇಡಮ್ ಅದನ್ನು ಕೇಳಿ, ಅದ್ರೂ ಕೂಡ ತೋರಿಸ್ತೀನಿ ಮೇಡಮ್. ನೋಡಿ ಗಜೇಂದ್ರ ಅವರೇ, ನಿಮ್ಗೆ ಸೀರೆ ಏನಾದ್ರೂ ಇಷ್ಟ ಆಯ್ತಾ ಇದರಲ್ಲಿ? ನಿಮ್ಗೆ ಯಾವ ಡಿಸೈನ್ ಬೇಕು ಹೇಳಿ, ಸೆಲೆಕ್ಟ್ ಮಾಡಿ ಹೇಳಿ, ನಾನು ಅಂತರದ್ದೇ ತಗೊಂತೀನಿ. ಅಲ್ಲಮ್ಮ ರಮ್ಯಾ, ನಾನಲ್ಲ ಕಣಮ್ಮ ಸೀರೆ ಹಾಕೋಣದು, ನಾನು ನಿನ್ಗೋಸ್ಕರ ಕೊಡಿಸ್ತಿರೋದು. ನೀನಲ್ವಾ ಸೀರೆ ಹಾಕೋಣದು? ಸೀರೆ ಉಟ್ಕೊಳೋದು ಯಾರು ಹೇಳ್ರಿ? ನೀವೇ ತಾನೇ. ನಿಮಗ್ ತಾನೇ ಸೀರೆ ಬೇಕಾಗಿರೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ, ನಾನು ಕೊಡಿಸ್ತೀನಿ, ಸರಿನಾ? ಇಲ್ಲ, ನಿಮ್ಗೆ ನೀವು ಸೆಲೆಕ್ಟ್ ಮಾಡಿ ಡಿಸೈನ್. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನೇ, ಯಾವ ಕಲರ್ ಇಷ್ಟ ಆಗುತ್ತೋ ಆ ಸೀರೆನೇ ಕೊಡಿಸಿ, ಪರವಾಗಿಲ್ಲ. ಹೌದಾ? ರಮ್ಯಾ, ಏನ್ ಗೊತ್ತಾ, ನನಗೆ ಅದು ಅವ್ರು ಇಟ್ಕೊಂಡಿದಾರಲ್ಲ, ಅವರು ಸೀರೆ ಅಂಗಡಿಯವರು ಸೀರೆ, ಆ ಸೀರೆ ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಕಲ್ಲರು ಬೇರೆದು ತಗೊಳ್ಳೋಣ, ಅಥವಾ ನನಗೆ ಕಲರ್ ಇಷ್ಟ ಆಗಿದೆ, ನಿನಗೆ ಆ ಕಲರ್ ಇಷ್ಟ ಆಯ್ತಾ? ಗಜೇಂದ್ರ ಅವ್ರೆ, ನನಗೆ ಇಷ್ಟ ಆಯ್ತು ಆ ಸೀರೆ, ನನಗೂ ಬಹಳ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ತುಂಬಾ ಇಷ್ಟ ಆಯ್ತು. ನಾನು ಕೂಡ ಮೊದ್ಲು ಅದೇ ಇಷ್ಟಪಟ್ಟಿದ್ದೆ, ಆದ್ರೆ ನಿಮ್ಗೂ ಒಂದು ಮಾತು ಕೇಳೋಣ, ನೀವು ಯಾವ್ದು ಇಷ್ಟ ಪಡ್ತೀರಾ ಅಂತ ಕೇಳೋಣ ಅಂತ ಕೇಳಿದ್ದು ಅಷ್ಟೇ. ನನಗೆ ಇಷ್ಟ ಆಯ್ತು ಗಜೇಂದ್ರ ಅವ್ರೆ. ನೋಡಪ್ಪ, ಆ ಸೀರೆ ಇಷ್ಟ ಆಗಿದೆ ನಿಮ್ ಕೈಲಿರೋದು, ಅದನ್ನೇ ಪ್ಯಾಕ್ ಮಾಡಪ್ಪ. ಸರಿ ಸರ್, ಆಯ್ತು, ಪ್ಯಾಕ್ ಮಾಡ್ತೀನಿ. ಒಂದ್ ನಿಮಿಷ ಮೇಡಮ್, ವೆಯ್ಟ್ ಮಾಡಿ ಮೇಡಮ್. ಒಂದೇ ಸೀರೆ ಸಾಕಾ, ಅಥವಾ ಬೇರೆ ಡಿಸೈನ್ ಏನಾದ್ರು ತೋರಿಸ್ಲಾ? ಬೇರೆ ಸೀರೆ ಏನಾರು ಬೇಕಾ ಇದರಲ್ಲಿ, ಅಥವಾ ಬೇರೆ ಬೇರೆ ಕಲರ್ಸ್ಗಳು ಕೂಡ ಇದಾವೆ? ಬೇರೆ ಕಲರ್ಸ್ ಏನಾರ ಬೇಕಿತ್ತಾ, ಅಥವಾ ಇನ್ನೊಂದ್ 2-3 ಸೀರೆ ತಗೊಂತೀರಾ ಮೇಡಮ್? ನೋಡು ರಮ್ಯಾ, ತಗೊಂತೀಯೇನು? ಇನ್ನೊಂದ್ ಸೀರೆ ತಗ ರಮ್ಯಾ, ಇದ್ರಲ್ಲೇನೆ ಬೇಕಾದ್ರೆ, ಅಥವಾ ಬೇರೆ ಯಾವ್ದಾರ ಡಿಸೈನು ಬೇರೆ ಕಲರ್ ಅಲ್ಲಿ ಏನಾದ್ರು ಸೀರೆ ನೋಡ್ಬಿಟ್ಟು ತಗೊಂತೀನಿ ಅಂದ್ರೆ ತಗೊಳಮ್ಮ. ಅಯ್ಯೋ ಬೇಡ ಗಜೇಂದ್ರ ಅವ್ರೆ, ಸಾಕು ನನಗೆ ಒಂದೇ. ನಾನು ನೀವು ಹಿಂಸೆ ಮಾಡ್ತಿದ್ರಂತ ತಗೊಂತಿರೋದು ಅಷ್ಟೇ. ಸಾಕು ನನಗೆ ಒಂದೇ ಸೀರೆ ಸಾಕು. ನೋಡಪ್ಪ, ಒಂದೇ ಸೀರೆ ಸಾಕಣಪ್ಪ, ಪ್ಯಾಕ್ ಮಾಡಪ್ಪ ಬೇಗ, ಟೈಮ್ ಬೇರೆ ಆಯ್ತು. ಸರಿ ಮೇಡಮ್, ಆಯ್ತು, ಪ್ಯಾಕ್ ಮಾಡ್ತೀನಿ ಮೇಡಮ್. ಬೇರೆ ಡ್ರೆಸ್ ಪೀಸಸ್ಗಳು ಏನಾರ ಬೇಕಿತ್ತಾ ಮೇಡಮ್? ಬೇರೆ ಡ್ರೆಸ್ ಪೀಸಸ್ಗಳು ಆಗ್ಲಿ, ಬೇರೆ ಸೀರೆಗಳಾಗ್ಲಿ ಏನಾರ ಬೇಕಿದ್ರೆ ತಗೊಳ್ಳಿ ಮೇಡಮ್. ಸರ್, ಮೇಡಮ್ ಒಂದೇ ಸೀರೆ ಸಾಕಂತಿದ್ದಾರೆ, ಪ್ಯಾಕ್ ಮಾಡ್ಲಾ ಸರ್? ಸರಿನಪ್ಪ, ಆಯ್ತು, ಪ್ಯಾಕ್ ಮಾಡಪ್ಪ. ಅವರು ಒಂದೇ ಸೀರೆ ಸಾಕಂತ ಹೇಳ್ತಿದ್ದಾರೆ. ಸಾಕು, ಪ್ಯಾಕ್ ಮಾಡು ಬೇಗ. ರಮ್ಯಾ, ಇನ್ನೊಂದು ಸೀರೆ ತಗೊಂಡಿದ್ರು ಆಗ್ತಿತ್ತು ನನಗೆ. ಯಾಕ ಈ ಗ್ರೀನ್ ಕಲರ್ ಸೀರೆ ಅಥವಾ ಕೆಳಗಡೆ ಇದೆ ಅಲ್ಲ ಆ ಗೋಲ್ಡ್ ಕಲರು, ಮತ್ತೆ ಆ ಗೋಲ್ಡ್ ಕಲರ್ ಸೀರೆ ಮಾತ್ರ ತುಂಬಾ ಇಷ್ಟ ಆಗಿತ್ತು. ಆದ್ರೆ ನೀನು ಬೇಡ ಅಂತ ಹೇಳ್ತಿದ್ಯಾ? ಸರಿ ಬಿಡು, ನೋ ಪ್ರಾಬ್ಲಮ್. ಅದು ಕೈಲಿ ಇಟ್ಕೊಂಡಿರೋದೇ ಸೀರೆ ಪ್ಯಾಕ್ ಮಾಡಪ್ಪ, ಪರವಾಗಿಲ್ಲ. ಅಯ್ಯೋ ಗಜೇಂದ್ರ ಅವ್ರೆ, ಎಷ್ಟು ಸೀರೆ ತಗೊಂಡ್ರೆ ಏನು ಅಲ್ವಾ? ಸುಮ್ನಿರಿ, ಸುಮ್ನೆ ಅತಿ ಆಸೆ ಮಾಡೋದಕ್ಕೆ ಹೋಗ್ಬಾರ್ದು. ನನಗೆ ಕಾಸ್ಟ್ಲಿ ಸೀರೆ ಹಾಕೋಣದಾಗ್ಲಿ, ಬೇರೆ ಬೇರೆ ಕಲರ್ ಸೀರೆಗಳು ತಗೊಳೋದಾಗ್ಲಿ, ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಆದಷ್ಟು ನಾನು ಸಿಂಪಲ್ ಆಗಿರೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಗಜೇಂದ್ರ ಅವ್ರೆ, ಆಯ್ತಾ? ನೀವೇನು ಬೇಜಾರೇನ್ ಮಾಡ್ಕೋಬೇಡಿ. ನನಗೆ ಬೇಕಾದ್ರೆ ಮನೇಲೆ ಕೇಳಿ, ಮನೇಲೂ ಕೂಡ ಅಪ್ಪ ಅಮ್ಮ ಕೊಡಿಸ್ತೀನಿ ಅಂದ್ರೂ ಕೂಡ ನಾನು ತಗೊಳಲ್ಲ. ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ತೀನಿ ಗಜೇಂದ್ರ ಅವ್ರೆ, ಇಲ್ಲಾಂದ್ರೆ ಸುಮ್ನೆ ಯಾಕೆ ಅಲ್ವಾ? ಬೇಕಾದ್ರೆ ನಾನು ನಿಮ್ಮ ಹತ್ರನೇ, ನಿಮ್ಗೆ ಹೆಂಡತಿ ಆಗ್ತಿದ್ದೀನಿ ಅಂದ್ಮೇಲೆ ನಿಮ್ಮ ಹತ್ರ ಕೇಳಿ ತಗೊಳದಲ್ಲೇ, ನಾನು ಬೇರೆ ಹತ್ರ ಯಾಕೆ ಇದು ಮಾಡೋಣ, ಆಯ್ತಾ? ನಿಮ್ಮ ಹತ್ರನೇ ಕೇಳಿ ನಾನು ತಗೊಳೋದು, ಸರಿನಾ? ಬೇಜಾರೇನ್ ಮಾಡ್ಕೋಬೇಡಿ ನೀವು. ಸರಿನಮ್ಮ, ಆಯ್ತು, ನಿನ್ನಿಷ್ಟ. ಓಕೆ, ನನಗೆ ನಿನ್ನ ಇಂಥ ಬುದ್ಧಿನೇ ತುಂಬಾ ಇಷ್ಟ ಆಗೋದು ರಮ್ಯಾ. ನೀವು ತುಂಬಾ ಒಳ್ಳೆಯವರು ನೀವು. ಅಯ್ಯೋ ಹಾಗೇನಿಲ್ಲ ಗಜೇಂದ್ರ ಅವ್ರೆ, ನೀವೇನೇನು ಹೇಳ್ಬೇಡಿ, ಸುಮ್ಮನಿರಿ ನೀವು.